ಒಂದು ವಿನೂತನ ಪ್ರಯತ್ನ. ನಾಳೆಯಿಂದ 3 ದಿನ ಓಪನ್ ಹೌಸ್ ಅಂತ ಹೇಳ್ತೀವಿ. ಓಪನ್ ಹೌಸ್ ಅಂದರೆ ಸಾರ್ವಜನಿಕರು ಬಂದು ಆಸ್ಪತ್ರೆ ಕಟ್ಟಡವನ್ನು ನೋಡಿ ಹೋಗ್ಬೋದು. ಸಾಮಾನ್ಯವಾಗಿ ಏನಾಗುತ್ತೆ, ಯಾವಾಗಲೂ ಹೇಳೋದು ಯಾರಿಗೆ ರೋಗ ಇದೆ ಅವ್ರು ಮಾತ್ರ ಆಸ್ಪತ್ರೆಗೆ ಬನ್ನಿ ಅಂತ ಹೇಳೋದೊಂದು. ಈಗ ನಾವೆಲ್ಲರೂ ಆಸ್ಪತ್ರೆಗೆ ಮತ್ತೆ ಬನ್ನಿ ಅಂತ ಹೇಳಲಿಕ್ಕಲ್ಲ, ಜಸ್ಟ್ ಒಂದು ಆಸ್ಪತ್ರೆ ಕಟ್ಟಡ ಹೇಗಿದೆ, ಫೆಸಿಲಿಟಿ ಹೇಗಿದೆ. ಕೆಲವೊಮ್ಮೆ ಎಲ್ರಿಗೂ ಒಂದು ಯೋಚನೆ ಇರುತ್ತೆ, ಅಯ್ಯೋ ಸುಮ್ಮನೆ ಆಸ್ಪತ್ರೆಗೆ ಹೋಗ್ಬೇಕಾ, ಅಲ್ಲಿ ಬೇರೆ ರೋಗಿಗಳಿರ್ತಾರೆ, ಅವರಿಂದ ನಮಗೇನು ತೊಂದರೆ ಬರುತ್ತೆ, ಇದೆಲ್ಲ ಮನಸ್ಸಲ್ಲಿ ಸಾಮಾನ್ಯವಾಗಿ ಇರುವಂಥದ್ದು. ಅಂಥ ಒಂದು ಕಸಿಬಿಸಿಯನ್ನು ಹೋಗಲಾಡಿಸಲಿಕ್ಕೆ ಯಾವ ರೋಗಿ ಇಲ್ಲಿ ಟ್ರೀಟ್ಮೆಂಟ್ ಶುರುವಾಗೋ ಮೊದಲು ಕಟ್ಟಡ ಸಿದ್ಧವಾಗಿದೆ, ಫೆಸಿಲಿಟೀಸ್ ಎಲ್ಲ ರೆಡಿ ಆಗಿದೆ, ರೂಮ್ಗಳು ರೆಡಿ ಆಗಿದೆ, OPD ರೆಡಿ ಆಗಿದೆ, ನಾವಿನ್ನೂ ಇಲ್ಲಿಗೆ ಶಿಫ್ಟ್ ಆಗಿಲ್ಲ ಅಂಥ ಸಂದರ್ಭದಲ್ಲಿ ಸಮಯ ಇರೋದ್ರಿಂದ ಸಾರ್ವಜನಿಕರಿಗೊಂದು ಈ ರೀತಿಯ ಅವಕಾಶವನ್ನು ಮಾಡಿಕೊಟ್ಟು ಅವರು ನೋಡಿದ ಹಾಗೆ ಆಗುತ್ತೆ ಹೇಳಿ ಒಂದು ಓಪನ್ ಹೌಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಮಾಡಿದ್ದೀವಿ. 2 ಬೆಡೆಡ್ ಹಾಸ್ಪಿಟಲ್ ಆಗಿರುತ್ತದೆ. ಬೇಸ್ಮೆಂಟ್, ಗ್ರೌಂಡ್ ಪ್ಲಸ್ 6 ಫ್ಲೋರ್ಸ್ ಉಂಟು. ಒಟ್ಟಿಗೆ 8 ಫ್ಲೋರ್ ಆಗಿರ್ತದೆ. 1 ಎಕರೆ 40 ಸೆಂಟ್ಸಲ್ಲಿ ಬಂದಿರೋದು. ನಾವು ಇದರಲ್ಲಿ ಇಂಪಾರ್ಟೆನ್ಸ್ ಕೊಟ್ಟದ್ದು ಪೇಷಂಟ್ ಫ್ಲೋ. ಪೇಷಂಟಿಗೆ ಯಾವ ರೀತಿಯಲ್ಲಿ ಕನ್ವೀನಿಯನ್ಸ್ ಆಗ್ತದೆ ಅಂತ ಕೇಳಬೇಕು. ಈಗ ನಮಗೆ ಈಚೆ ಸಿಟಿ ಸೈಡಲ್ಲಿ ಸಹ ಎಂಟ್ರಿ ಉಂಟು, ಆಚೆ ನಮಗೆ ಹೈವೇ ಸೈಡಿಂದ ಸಹ ಎಂಟ್ರಿ ಉಂಟು. ಈಗ ಎಮರ್ಜೆನ್ಸಿ ಮತ್ತು ಟ್ರಾಮಾ 24 ಗಂಟೆ ಸರ್ವಿಸಸ್ ಇರೋದು, ಅದಕ್ಕೆ ಬೇರೆ ಎಂಟ್ರಿ ಕೊಟ್ಟಿದ್ದೇವೆ. ಸೊ ನಾರ್ಮಲ್ ಫ್ಲೋ ನಾವು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ, ಅದಕ್ಕೂ ಪೇಷಂಟ್ ಕನ್ವೀನಿಯನ್ಸ್ಗೋಸ್ಕರ ಫಸ್ಟ್ ಟೈಮು ನಾವು ಎಸ್ಕಲೇಟರನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಅದರೊಟ್ಟಿಗೆ 4 ಹೈ ಸ್ಪೀಡ್ ಲಿಫ್ಟ್ಗಳು ಸಹ ಉಂಟು. ಮತ್ತು ಪ್ರತಿಯೊಂದು ಫ್ಲೋರಲ್ಲಿ ಆಕ್ಸೆಸಬಲ್ ಟಾಯ್ಲೆಟ್ಸ್ ಸಹ ವ್ಯವಸ್ಥೆ ಕೊಟ್ಟಿದ್ದೇವೆ. ಈಗ ಇನ್ನೊಂದು ಏನು ಅಂತ ಹೇಳಿದರೆ, ಲೇಬರ್ ಸೂಟ್ಸ್ ಅಂತ ಮಾಡಿದ್ದೇವೆ. ಎಲ್ಲಿ ಅಂತ ಹೇಳಿದರೆ ಇಂಡಿವಿಜುವಲ್ ಸೂಟ್ಸ್ ಇರ್ತದೆ ಡೆಲಿವರಿ ಆಗಲಿಕ್ಕೆ, ನಾರ್ಮಲ್ ಡೆಲಿವರಿ. ಮತ್ತು LT ಸೂಟ್ಸ್ ಪಕ್ಕವೇ ಆಪರೇಷನ್ ಥಿಯೇಟರ್ ಮಾಡಿದ್ದೇವೆ. ಸ್ಟೇಟ್ ಆಫ್ ದ ಆರ್ಟ್ ಅದು ವಿತ್ ಲ್ಯಾಮಿನಾರ್ ಫ್ಲೋರ್. 4 OTಗಳು ಉಂಟು. ಈಗ ಫಸ್ಟ್ ಫ್ಲೋರಲ್ಲಿ ನಾವು ತಗೊಂಡ್ರೆ ICU ವ್ಯವಸ್ಥೆ ಮಾಡಿದ್ದೇವೆ. ಅದರಲ್ಲಿ ಹೇಗೆ ಅಂತ ಹೇಳಿದರೆ, ನಾವು ದೊಡ್ಡ ದೊಡ್ಡ ಕಿಟಕಿಗಳು ಕೊಟ್ಟಿದ್ದೇವೆ ICU ಹತ್ರ. ಸೊ ಯಾಕೆ ಅಂತ ಹೇಳಿದರೆ, ಯೂಶಲಿ ಡಾರ್ಕ್ ಸ್ಪೇಸ್ ಆಗಿರ್ತದೆ ICU ಅಲ್ಲಿ. ಇಲ್ಲಿಂದ ಅವರಿಗೆ ನ್ಯಾಚುರಲ್ ಆಗಿ ಹೊರಗೆ ನೋಡಲಿಕ್ಕೆ ಸಾಧ್ಯತೆ ಇರ್ತದೆ. ಸೊ ಅಲ್ಲಿ ಅವರದ್ದು ರಿಕವರಿ ಟೈಮ್ ಬೇಗ ಆಗುವ ಸಾಧ್ಯತೆ ಉಂಟು ಅಂತ ಹೇಳಿಕೊಂಡು. ಮತ್ತು ರೂಮ್ಸಿದು ಪರಿಚಯ ಹೇಳಬೇಕಂತ ಹೇಳಿದರೆ, ನಮ್ಮಲ್ಲಿ ಜನರಲ್ ವಾರ್ಡ್ಸ್, ಸೆಮಿ ಸ್ಪೆಷಲ್, ಸ್ಪೆಷಲ್ ಹಾಗೂ ಅಲ್ಟ್ರಾ ಸ್ಪೆಷಲ್ ವ್ಯವಸ್ಥೆಗಳು ಇವೆ. ಡಯಾಲಿಸಿಸ್ ನಮ್ಮದು ಇನ್ನೊಂದು ಮುಖ್ಯವಾದ ಸರ್ವಿಸು. ಇಲ್ಲಿ 24 ಗಂಟೆ ನಮ್ಮದು ಎಕ್ಸಿಸ್ಟಿಂಗ್ ಹಾಸ್ಪಿಟಲಲ್ಲಿ 4 ಡಯಾಲಿಸಿಸ್ ಮಿಷಿನ್ ಇದ್ದದ್ದು. ಪೇಷಂಟ್ಸ್ ರಿಕ್ವೆಸ್ಟಿಂದ ನಾವು 8 ಅಂತ ಮಾಡಿದ್ದೇವೆ. ಸೊ 4ರಿಂದ 8 ಡಯಾಲಿಸಿಸ್ ಮಿಷಿನಿದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಪ್ರಿವೆಂಟಿವ್ ಹೆಲ್ತ್ ಚೆಕ್ ಲಾಂಚ್. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೇವೆ. ಸೊ ಅದಕ್ಕೆ ಈಗ ತಕ್ಷಣಕ್ಕೆ ಇರುವುದಿಲ್ಲ ಸೆಟಲ್, ಆದರೆ ಮುಂದೆ ಈಗಿರುವ ಹುಟ್ಟಿಗಳಲ್ಲಿ ರೊಬಾಟಿಕ್ ಸರ್ಜರಿ ಮಾಡುವಂತಹ ಸಾಧ್ಯತೆ ಇದೆ. ಅದು ಕಂಪ್ಯಾಟಿಬಲ್ ಇರುತ್ತೆ, ಮುಂದೆ ಅದು ಬರಬಹುದು. ಈಗ ಇದನ್ನು ನಾವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನೋ ರೀತಿಯಲ್ಲಿ ಇದು ಮೊದಲು ಈಗಿನ ನಮ್ಮ TMI ಆಸ್ಪತ್ರೆ ಫೆಸಿಲಿಟೀಸ್ ಹೆಚ್ಚಾಗಿ, ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಸ್ಪೆಷಾಲಿಟಿಗಳಿಗೆ ಹೆಚ್ಚು ಕಡಿಮೆ ಆಗಿದೆ. ಆದ್ರೆ ವ್ಯತ್ಯಾಸ ಏನು ಹೇಳಿದ್ರೆ, ಇಲ್ಲಿ ಇನ್ನೂ ಕನ್ವೀನಿಯನ್ಸ್ ಅಂತ ಹೇಳಿ ಸೌಕರ್ಯಗಳು ಜಾಸ್ತಿ ಇದೆ. ಮತ್ತೆ ದೀಪಕ್ ಆಗ ಹೇಳಿದಾಗೆ ಕನ್ವೀನಿಯನ್ಸ್ ಅಂದ್ರೆ ನಾವೇನ್ ಮಾಡ್ತೇವೆ, ಕೆಲವರು ವೀಲ್ ಚೇರ್ ಅಲ್ಲಿ ಬರ್ತಾರೆ. ಈಗ ನಮ್ಮ ಎಕ್ಸಿಸ್ಟಿಂಗ್ ಹಾಸ್ಪಿಟಲ್ ಅಲ್ಲಿ ಹಲವಾರು ಹಳೆ ಮೀಟಿಂಗ್ಗಳಿವೆ, ಉಡುಪಿಯಲ್ಲಿ ಇರ್ಬೋದು, ಬೇರೆ ಊರುಗಳಲ್ಲಿ. ಸಾಮಾನ್ಯವಾಗಿ ಈ ಅಕ್ಸೆಸಿಬಿಲಿಟಿ ಅನ್ನೋದು ಬಹಳ ಕಡಿಮೆ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ. ನಮ್ಮ ಆಸ್ಪತ್ರೆಗೂ ಹಾಗೆ ಇತ್ತು ಇವರೆಗೆ. ಅನ್ಫಾರ್ಚುನೇಟ್ಲಿ ಯಾರಾದ್ರೂ ವೀಲ್ ಚೇರ್ ಬಂದ್ರೆ ಅವ್ರಿಗೆ ಟಾಯ್ಲೆಟ್ ಹೋಗ್ಬೇಕಂದ್ರೆ ಟಾಯ್ಲೆಟ್ ಡೋರ್ವರೆಗೆ ವೀಲ್ ಚೇರ್ ಹೋಗಕ್ಕೆ ಸಾಧ್ಯವಿಲ್ಲ. ಈಗ ನಮ್ದು ಅಕ್ಸೆಸಿಬಲ್ ಟಾಯ್ಲೆಟ್ ಅಂತ ಪ್ರತಿ ಹೋಗಿದೆ. ಎಂಟೈರ್ ಬಿಲ್ಡಿಂಗ್ ವೀಲ್ ಚೇರ್ ಫ್ರೆಂಡ್ಲಿ, ಅದು ಸಹ ಇದೆ. ಬಂದವರಿಗೆ ಎಲ್ಲಿ ಹೋಗ್ಬೇಕು ಆಗುತ್ತೆ. ಮತ್ತೆ ಈಗ ಸಾಮಾನ್ಯವಾಗಿ ಏನಾಗುತ್ತೆ, ಆಸ್ಪತ್ರೆಗಳಲ್ಲಿ ಒಂದು ಬೆಡ್ ಇಂದ ಇನ್ನೊಂದು ಬೆಡ್ಗೆ ಶಿಫ್ಟ್ ಮಾಡಬೇಕು ಸಂದರ್ಭ ಆಗಾಗ ಬರುತ್ತೆ. ವಾರ್ಡಿಂದ ಊಟಿಗೆ, ವಾರ್ಡಿಂದ ICUಗೆ ವಾರ್ಡಿಗೆ ಹೋಗುವಾಗ ಸಾಮಾನ್ಯವಾಗಿ ಅವ್ರ ಪಕ್ಕದಲ್ಲಿ ಟ್ರಾಲಿ ತಗೊಂಡು ಪೇಷಂಟ್ ಟ್ರಾಲಿ ಮತ್ತೆ ಇಟ್ಟಿರ್ಬೇಕಂತ ಇರುತ್ತೆ. ಇಲ್ಲಿ ಹೇಗೆ ಲಿಫ್ಟ್ ಎಲ್ಲ ಹೈ ಸ್ಪೀಡ್ ಅನ್ನೋದು ಒಂದು ಪಾಯಿಂಟ್, ಬಟ್ ಇಂಪಾರ್ಟೆಂಟ್ಲಿ ವೈಡ್ ಡೋರ್ಗಳಿದೆ. ಅದರಿಂದಾಗಿ ಎಂಟೈರ್ ಬೆಡ್, ಪೇಷಂಟ್ ಯಾವ ಬೆಡ್ ಅಲ್ಲಿ ಇದ್ದಾರೆ ಆ ಬೆಡ್ ಅನ್ನೇ ನಾವು ಮೂವ್ ಮಾಡಿ ಪೇಷಂಟ್ ಅನ್ನು ಶಿಫ್ಟ್ ಮಾಡುವಂತಹ ಅವಶ್ಯಕತೆ ಕಮ್ಮಿ ಮಾಡ್ತೇವೆ.
ಸೊ ಆ ರೀತಿ ಎಲ್ಲ ಸೌಕರ್ಯಗಳಿವೆ. ಮೋರ್ ಇಂಪಾರ್ಟೆಂಟ್ಲಿ ICU ಬಗ್ಗೆ ಹೇಳ್ಬೇಕು ಹೇಳಿದ್ರೆ ನಮ್ಮಲ್ಲಿ ಅಲ್ಲಿ 8 ಬೆಡ್ಡಿನ ICU ಇತ್ತು, ಇಲ್ಲಿ 11 ಬೆಡ್ಡಿನ ICU ಇದೆ. ಅಂಡ್ ಅದಕ್ಕಿಂತ ಮುಖ್ಯವಾಗಿ 2 ಐಸೋಲೇಷನ್ ICU ಬಂದಿದೆ. ಸಾಮಾನ್ಯವಾಗಿ ತುಂಬಾ ಈ ಸಾಂಕ್ರಾಮಿಕ ರೋಗಗಳಿರುವಂತಹ ರೋಗಗಳಿಗೆ ICU ವ್ಯವಸ್ಥೆ ಬೇಕಾಗುತ್ತೆ. ಉದಾಹರಣೆಗೆ ಚಿಕನ್ ಪಾಕ್ಸ್ ಅಂತ ಇಟ್ಕೊಳ್ಳಿ ಉದಾಹರಣೆಗೆ, ಅಥವಾ ಈವನ್ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಇಲ್ಲದಿದ್ರು ಯಾರಿಗೂ ಇನ್ಫ್ಲೂಯೆನ್ಸಾ ಆಯ್ತು H1N1 ಅಂತವ್ರಿಗೆ ಸಾಮಾನ್ಯವಾಗಿ ಏನ್ ಮಾಡ್ತೇವೆ, ICU ಗಳಲ್ಲಿ ಸಾಮಾನ್ಯ ICU ನಲ್ಲೇ ಇದು ಟ್ರೀಟ್ಮೆಂಟ್ ಆಗ್ತಾರೆ. ಬಿಕಾಸ್ ಸಿಂಗಲ್ ICU ಅಂತ ಇರೋದಿಲ್ಲ ಅಂತ ಹೇಳ್ತೀವಿ. ಆದ್ರೆ ಈ ಆಸ್ಪತ್ರೆಯಲ್ಲಿ 2 ಬೆಡ್ ಐಸೋಲೇಷನ್ ICU ಇದೆ. ಐಸೋಲೇಷನ್ ವಾರ್ಡ್ ಎಲ್ಲ ಕಡೆ ಇರುತ್ತೆ, ಆದ್ರೆ ಐಸೋಲೇಷನ್ ICU ಅಂತ ಇರೋ ಸಾಧ್ಯತೆಗಳು ಎಲ್ಲ ಕಡೆ ಕಡಿಮೆ. ಇಲ್ಲಿ 2 ಐಸೋಲೇಷನ್ ICU ಇರುತ್ತೆ, ಅಂದ್ರೆ ಇಂಡಿವಿಜುವಲ್ ರೂಮ್ಸ್, ಅಲ್ಲಿ ಟ್ರೀಟ್ಮೆಂಟ್ ವೆಂಟಿಲೇಟರ್ಸ್ ಅಲ್ಲೇ ಯೂಸ್ ಮಾಡುವಂತ ಸಂದರ್ಭ ಸಹ ಇದೆ. ಅದಲ್ಲದೆ ಈ ರೀತಿ ಇದೊಂದು ಅಡಿಷನಲ್ ಸೌಕರ್ಯ. ಓಟಿಯಲ್ಲಿ ನಮ್ಮ ಅಲ್ಲಿದ್ದ ಓಟಿಗಿಂತ ಇದು ಬೆಟರ್, ಒಳ್ಳೆಯ ಸೌಕರ್ಯಗಳಿರುವಂತಹ ಓಟಿ. ಲಮೈನಾಥ್ ಫ್ಲೋ ಅಂತ ಹೇಳುದು ಅದು ಹೊಸದಂದ್ರೆ ಈಗ ಇತ್ತೀಚಿನ ಸುಮಾರು 10 ವರ್ಷ 12 ವರ್ಷ ಹಳೆ ಒಂದು ವ್ಯವಸ್ಥೆ ಇದೆ. ಆದ್ರೆ ಅದರಲ್ಲಿ ಏನಂತ ಹೇಳಿದ್ರೆ ಒಂದು ಓಟಿ ಹಾಕಿರುವಾಗ ಸಾಮಾನ್ಯವಾಗಿ ಉದಾಹರಣೆಗೆ ಒಂದು ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಅಂದ್ಕೊಂಡ್ರೆ ಜಾಯಿಂಟ್ ಓಪನ್ ಮಾಡಿದಾಗ ಅದು ಎನ್ವೈರನ್ಮೆಂಟ್ ಓಪನ್ ಆಗಿರುತ್ತೆ. ಸೊ ಅಲ್ಲಿ ಗಾಳಿಯಲ್ಲಿ ಏನಾದ್ರು ಬ್ಯಾಕ್ಟೀರಿಯಾ ಇದ್ರೆ ಅದು ಆ ಜಾಯಿಂಟ್ ಲಮೈನಲ್ ಫ್ಲೋ ನಲ್ಲಿ ಗಾಳಿಯ ಮೂವ್ಮೆಂಟ್ ಹೇಗಿರುತ್ತೆ ಅಂದ್ರೆ ಆಪರೇಷನ್ ಟೇಬಲ್ ಇಂದ ಗಾಳಿ ಹೊರಗೆ ಹೋಗುತ್ತೆ ಹೊರತು ಒಳಗೆ ಬರುವುದಿಲ್ಲ. ಅದಕ್ಕೆ ಲಮೈನರ್ ಲೇಯರ್ ಅಂತ ಲೇಯರ್ ಫ್ಲೋ ಇರುತ್ತೆ ಒಳಗೆ. ಅದರಿಂದ ಆಪರೇಷನ್ ಆಗುವಾಗ ಯಾವ ವಸ್ತು ಸಹ ಆಪರೇಷನ್ ಟೇಬಲ್ ಎಲ್ಲಿ ಪೇಷಂಟ್ ಇದ್ದಾರೆ ಅವರಿಂದ ಗಾಳಿ ಹೊರಗೆ ಹೋಗುತ್ತೆ ಬಂದು ಅವರ ಕಡೆಗೆ ಬಂದಿಲ್ಲ, ಹೊರಗೆ ಬರುವಂತ ಗಾಳಿ ಸ್ಟರೈಲ್ ಆಗಿ ಈ ರೀತಿಯಾಗಿ ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳು ಬಹಳ ಕಡಿಮೆ. ಈ ರೀತಿಯ ಸೌಕರ್ಯಗಳನ್ನ ಬಹಳ ಯೋಚನೆ ಮಾಡಿ ಈ ಆಸ್ಪತ್ರೆ ಮಾಡಿದ್ದೀವಿ. ಆದ್ರೆ ನೀವು ಕೇಳಿದಾಗ ಇಲ್ಲಿ ನೀವು ಆಂಜಿಯೋಗ್ರಾಫಿ ಬಗ್ಗೆ ಕೇಳ್ಬೇಕು. ಕ್ಯಾಥ್ಲ್ಯಾಬ್ ಇಲ್ಲ, ಮುಂದಿನ ಪ್ಲಾನ್ ಅಲ್ಲಿ ಇದೆ. ಮುಂದಿನ 2-3 ವರ್ಷದವರೆಗೆ ಕ್ಯಾಥ್ಲ್ಯಾಬ್ ಹಾಕುವಂತ ಒಂದು ಮಾತುಕತೆ ಸಾಗಿದೆ, ಇದಕ್ಕೆ ಜಾಗ ಸಹ ನೋಡಿಟ್ಟಿದ್ದೇವೆ. ಆದ್ರೆ ಈಗ ತಕ್ಷಣಕ್ಕೆ ಇರುವುದಿಲ್ಲ. ಅಲ್ಲಿ ಇಲ್ಲದ ಇನ್ನೊಂದು ಇಲ್ಲಿ ಮುಂದೆ ಬರುವಂತ ಬಹಳ ಬೇಗ ಅಂತಂದ್ರೆ MRI. ನಮ್ಮ ಈಗಿನ ಎಕ್ಸಿಸ್ಟಿಂಗ್ ಆಸ್ಪತ್ರೆಯಲ್ಲಿ MRI ಇರ್ಲಿಲ್ಲ. ಇಲ್ಲಿ MRI ಅಂತ ಒಂದು ರೂಮ್ ಎಲ್ಲ ರೆಡಿ ಇದೆ, ಆದ್ರೆ 1-1.5 ವರ್ಷದೊಳಗೆ ಆ ಫೆಸಿಲಿಟೀಸ್ ಆಡ್ ಆಗುತ್ತೆ. ಅದಕ್ಕೆ ಜಾಗ ವ್ಯವಸ್ಥೆ ಮಾಡ್ತಾರೆ. ನಾನು ಜಸ್ಟ್ ಪುಷ್ ಮಾಡ್ಕೊಡೋದು. ಇಲ್ಲೊಂದು ಓಟಿ ಟೇಬಲ್ ಬರ್ತದೆ, ಟೇಬಲ್ ಎಲ್ಲ ಹಾಗೆ ಓಟಿ ನಾವು ಡೆಮೋ ಮಾಡಿದ್ದೀವಿ. ಓಟಿ ಲೈಟರ್ ಸಹ ಹಾಗೆ ನೀವು ಮಿಡಲ್ ಪ್ಲೇಸ್ ಉಂಟಲ್ಲ, ಎಲೆಕ್ಟ್ರಿಕ್ ಡಿವಿಷನ್ ಓಟಿಯನ್ನು ನೀವು ರೆಕಾರ್ಡ್ ಅನ್ನು ಆಗುವಾಗ ಇಲ್ಲೂ ಸಹ ವ್ಯೂ ಮಾಡ್ಬೋದು, ಕನೆಕ್ಟ್ ಮಾಡೋದು ಹೊರಗೆ ಸಹ ಮಾಡ್ಬೋದು. ಮತ್ತು ಇನ್ನೊಂದು ಲ್ಯಾಮಿನರ್ ಕೇಳಿರ್ಬೋದು, ಇದು ಲ್ಯಾಮಿನರ್ ಟೇಬಲ್ ಅಡಿಯಲ್ಲಿ ಬರಬೇಕು, ಆವಾಗ ಗಾಡಿಗಳು ಕೆಳಗೆ ಬರೋದು ಹೋಗ್ತದೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಒಂದು ಸ್ಪೆಷಲ್ ಆಪ್ಷನ್ ಇದನ್ನು ಇಟ್ಟಿದ್ದಾರೆ, ಎಲ್ಲ ಪ್ರತಿ ಫ್ಲೋರಲ್ಲಿ ಲಿಫ್ಟಿಂದ ಓಪನ್ ಕೌಂಟರ್ಗಳು ಸಿಗ್ತದೆ. ನೀವು 2 ಫ್ಲೋರ್ ನೋಡಿದ್ರೆ ಇದರಲ್ಲಿ ನಿಮಗೆ ಏನು ಸೆಕ್ಯೂರಿಟಿ ಫ್ರೀ ಆಫ್ ಅಂತ ಹೇಳಿ ಬರ್ತದೆ ಲೆಫ್ಟ್ ಸೈಡಲ್ಲಿ. ಫ್ರೀ ಆಫ್ ಬರ್ತದೆ. ಫ್ರೀ ಆಫ್ ಅಂದರೆ ಬಂದ ಒಂದು ಸರ್ಜರಿ ಕರ್ಕೊಂಡು ಹೋಗುವ ಮುಂಚೆ ಓಟಿ, ಈ ಓಟಿಯೆಲ್ಲ ಸ್ಟೆರೈಲ್ ಮಾಡಿಟ್ಟಿದ್ದೇವೆ. ಯಾಕಂದರೆ ನೆಕ್ಸ್ಟ್ ಇಮಿಡಿಯೇಟ್ ಯೂಸ್ ಮಾಡಿ ಇದು ನಿಮಗೆ ಅನಸ್ತೇಷಿಯಾ ಪೇಮೆಂಟ್ ಅಂತ ಹೇಳ್ತಾರೆ.